ವಸಂತ್ ಗಿಳಿಯಾರ್ ಅವರೇ, ಇಷ್ಟೆಲ್ಲ ದಾಖಲೆಗಳಿದ್ದು ಕೂಡ ನಿಶ್ಚಲ್ ಜೈನ್ ಭಾರತದಲ್ಲೇ ಇಲ್ಲ ಅನ್ನುವಂತ ಪೂರಕವಾದಂತ ಸಾಕ್ಷಿ ಇದ್ದು ಕೂಡ ನಿಶ್ಚಲ್ ಜೈನ್ ಇದ್ದಾರೆ ಅನ್ನುವಂತಹ ಆರೋಪ ಯಾಕೆ? ಅವ್ರ ಮೇಲೆ ಯಾಕೆ ಸಿಟ್ಟು ಅಂತ. ಈಗ ಈ ಆರೋಪಗಳು ಬಂದು ಇವರು ದಾಖಲೆಗಳನ್ನು ಕೊಟ್ಟ ನಂತರವೂ ನಿಶ್ಚಲ್ ಜೈನ್ ಅವರು ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಹಾಕಿ FRRO ಇಂದ ಒಂದು ಡಾಕ್ಯುಮೆಂಟ್ ಅನ್ನ ತರಿಸಿಕೊಂಡು ಸಹ ಕೊಡ್ತಾರೆ. ಅದರಲ್ಲಿ FRRO ಕೊಟ್ಟ ಡಾಕ್ಯುಮೆಂಟ್ಸ್, ಟ್ರಾವೆಲ್ ಹಿಸ್ಟ್ರಿ ಎಲ್ಲವನ್ನ ಕೊಟ್ಟಿರ್ತಾರೆ. ನಿಶ್ಚಲ್ ಜೈನ್ ಮೇಲೆ ಈ ಹೆಸರನ್ನ ತಂದ್ರೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಬಹುದು ಎನ್ನುವುದು ಒಂದು ನೇರವಾದಂತ ಕಾರಣ. ನಾನಿಲ್ಲಿ ಆಗಿನ ಮಾತನ್ನ ಕಂಟಿನ್ಯೂ ಮಾಡೋದಾದ್ರೆ ಸರ್, 31/3/2021 ಹೈಕೋರ್ಟ್ ಹೇಳಿದ ಹಾಗೆ ಇವರು ಯಾವುದು 319 ಅಡಿ ಒಂದು ಅಪ್ಲಿಕೇಶನ್ ಅನ್ನ ಕೊಡ್ತಾರೆ, ಕೋ ಅಕ್ಯೂಸ್ಡ್ ಆಗಿ ಇವ್ರನ್ನ ಸೇರಿಸಬೇಕು ಅಂತ ಹೇಳಿ. ಆಗಲೂ ಕೂಡ ನಿಶ್ಚಲ್ ಜೈನ್ ಹೆಸರನ್ನ ಸೇರಿಸಲ್ಲ. ಯಾರು? ಚಂದಪ್ಪ ಗೌಡ 2018 PL ಹಾಕ್ತಾರಲ್ವಾ, ಆಗ ಮರು ತನಿಖೆ ಮಾಡಕ್ ಆಗಲ್ಲ. ನೀನ್ ಯಾರಪ್ಪ ಹಾಕ್ಲಿಕ್ಕೆ ಅಂತ ಅಲ್ಲಲ್ಲ, ಈಗ ಅರುಣ್ ಶ್ಯಾಮ್ ಅವ್ರ ಮೂಲಕ ಭಾರದ್ವಾಜ್ ಅಂತ ಹೇಳಿ ಹಾಕಿದಾಗ ನಿಮಗಿದು ಹಾಕಕ್ ಅವಕಾಶ ಇಲ್ಲ, ಅವ್ರ ಫ್ಯಾಮಿಲಿ ಹಾಕಬೇಕು ಅಂತ ಹೇಳ್ತಾರೆ. ಓಕೆ, ಆಗ ಅವ್ರ ಫ್ಯಾಮಿಲಿ ಆದಂತ ಸೌಜನ್ಯ ಅವರ ತಂದೆ ಆದಂತ ಚಂದಪ್ಪ ಗೌಡ್ರು ರಿಟ್ ಪಿಟಿಷನ್ ಮರು ತನಿಖೆ ಆಗ್ಬೇಕು ಅಂತ ಹಾಕಿದಾಗ ಫ್ಯಾಮಿಲಿ ಅವರು ಹಾಕ್ತಾರೆ. ಅದನ್ನ ರಿಜೆಕ್ಟ್ ಮಾಡ್ತಾ ಒಂದು ಅಂಶವನ್ನ ಬರೀತಾರೆ, ಕೋ ಅಕ್ಯೂಸ್ಡ್ ಇದ್ರೆ ನೀವು 319 ಅಪ್ಲಿಕೇಶನ್ ರೆಡಿ ಅದನ್ನ ಹಾಕಬಹುದು ಅಂತ ಹೇಳಿ 319 ಅಪ್ಲಿಕೇಶನ್ ಹಾಕ್ತಾರೆ. ಆಗ ಯಾವುದು 31/3/2021 319 ಅಪ್ಲಿಕೇಶನ್ ಹಾಕ್ತಾರೆ. ಆಗ ಯಾರ್ಯಾರು ಸಾಕ್ಷಿ ಇದೆ ಅಂತ ಇವ್ರು ಹೇಳ್ತಾ ಇದ್ರಲ್ವಾ, ಆ ಸಾಕ್ಷಿಗಳನ್ನು ಇವ್ರು ಸೇರಿಸಬಹುದಿತ್ತು, ಅದಕ್ಕೆ ಅವಕಾಶ ಇತ್ತು. ಆದ್ರೂ ಕೂಡ ಆ ಸಂದರ್ಭದಲ್ಲಿ ಅವರು ಮಲ್ಲಿಕ್ ಜೈನ್, ಉದಯ್ ಜೈನ್ ಮತ್ತೆ ಧೀರಜ್ ಜೈನ್ ಹೆಸರನ್ನ ಮಾತ್ರ ಸೇರಿಸ್ತಾರೆ. ಅಲ್ಲಿ ಬೇರೆ ಯಾವ ಸಾಕ್ಷಿಗಳನ್ನು ಕೂಡ ಅವರು ತರೋದಿಲ್ಲ. ಇವರಿಗೆ ನಾಲೆಜ್ ಇಲ್ಲ ಅಂತ ಇಟ್ಕೊಳ್ಳೋಣ, ಯಾರು? ಸೌಜನ್ಯ ಮನೆಯವರಿಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಆದ್ರೆ ಕ್ರಿಮಿನಾಲಜಿಯನ್ನ ಸ್ಟಡಿ ಮಾಡಿರುವಂತ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ನನ್ನ ಕೈಯಲ್ಲಿ ಸಾಕ್ಷಿ ಇದೆ, ಹಾರ್ಡ್ ಡಿಸ್ಕ್ ಅಲ್ಲಿ ಇದೆ, ನೋಡಿದವ್ರು. ಈಗ ನಮಗೆ ಇದರಲ್ಲಿ ನಿಶ್ಚಲ್ ಜೈನೋ, ಉದಯ್ ಜೈನೋ, ಧೀರಜ್ ಜೈನೋ, ಮಲ್ಲಿಕ್ ಜೈನೋ ಇದರಲ್ಲಿ ಏನಾದ್ರೂ ಇನ್ವಾಲ್ವ್ ಆಗಿದ್ದಾರೆ ಅಂತಂದ್ರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ನಾವು 100% ಆಗ್ಬೇಕು ಸರ್. ನಾನು ಹೇಳೋದು ಸಾಕ್ಷಿ ಇದೆ ಅಂತ ಬೀದಿ ಹೋರಾಟ ಮಾಡ್ತಾ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳುವವರು ಆ ಸಾಕ್ಷಿಯನ್ನ ನೀವು ಹೇಳಿದಾಗೆ ಸಲ್ಲಿಸಬೇಕಾದದ್ದು ಕೋರ್ಟ್ಗೆ ಸಾಕ್ಷಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇರೋದು 319 ಅಪ್ಲಿಕೇಶನ್ ಮೂಲಕ ಸಾಕ್ಷಿಯನ್ನ ಕೊಡಬಹುದು. ಒಂದ್ ಕಡೆ ಅವ್ರು ಹೇಳ್ತಾರೆ ಸಾಕ್ಷಿ ಕೊಟ್ರೆ ಅವರ ಹೆಣ ನೇತ್ರಾವತಿಯಲ್ಲಿ ತೇಲತ್ತೆ ಅಂತ ಹೇಳಿ. ಕೋರ್ಟ್ ಅದಕ್ಕೂ ಕೂಡ ಅವಕಾಶ ಕೊಟ್ಟಿದೆ. ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಸಾಕ್ಷಿಯನ್ನ ಸಲ್ಲಿಸಲಿಕ್ಕೆ ಕೋರ್ಟ್ ನಲ್ಲಿ ಅವಕಾಶ ಇದೆ. ಆದ್ರೆ ಇವ್ರು ಯಾಕೆ ಇದುವರೆಗೂ ಮಾಡಿಲ್ಲ? ಮೊನ್ನೆ ಸಹ ಹೈಕೋರ್ಟ್ ಅದನ್ನ ರಿಜೆಕ್ಟ್ ಮಾಡ್ತದೆ, ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಇನ್ನೊಂದು ಇಲ್ಲ, 90 ದಿನಗಳ ಕಾಲಾವಕಾಶ ಇತ್ತು ಮೊನ್ನೆ ಮನೆಯವರಿಗೆ ಕಾಲಾವಕಾಶ. ಇದರ ಮಿಡ್ಲಲ್ಲಿ ಒಂದು ಹೇಳ್ಬಿಡ್ತೀನಿ ವೀಕ್ಷಕರೇ. ಒಂದು ಇಲ್ಲಿ ನೋಡಿ, ಇಲ್ಲಿ ನಾವು ಈಗಲೂ ಇರೋದು ಸೌಜನ್ಯ ಪರವಾಗಿ ನ್ಯಾಯ ಸಿಗಬೇಕು ಅಂತ ಹೇಳಿ. ಒಂದು ವೇಳೆ ಈಗ ಹೇಳ್ತೀನಿ, ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಸೌಜನ್ಯ ಪರವಾಗಿ ಹೆಸರು ಕೇಳಿ ಬಂದದೆಷ್ಟು? ಒಂದು ಸಂತೋಷ್ ರಾವ್, ಇನ್ನೊಂದು ನಿಶ್ಚಲ್ ಜೈನು, ಉದಯ್ ಜೈನು, ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನು. ಇವರನ್ನೆಲ್ಲ ಮತ್ತೊಮ್ಮೆ ತನಿಖೆಗೊಳಪಡಿಸಿ ಮತ್ತೊಮ್ಮೆ ಬ್ರೈನ್ ಮ್ಯಾಪಿಂಗ್ ಮಾಡಿ ಆಮೇಲೆ ಏನು ಎಕ್ಸ್ಟ್ರಾ ದಾಖಲೆಗಳಿದೆಯೋ ಕೊಡಿ. ನಮಗೆ ಯಾವನೇ ಆಗಿರಲಿ ಸರ್, ಯಾವನೇ ಆಗಿರಲಿ, ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮನೆ ಸಣ್ಣ ಮನೆ ವಿಚಾರ ಅಲ್ಲ, ಯಾವನೇ ಆಗಿರಲಿ ಆತನ ವಿರುದ್ಧ ಕ್ರಮ ಕೈಗೊಳ್ಳುವುದಿದ್ರೆ, ಆತನಿಗೆ ಶಿಕ್ಷೆ ಆಗೋದಿದ್ರೆ ಇರುವಂತಹ ಒಂದೇ ಒಂದು ಅವಕಾಶ ಏನಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ನಮ್ಮ ಬಳಿ ಹೆಚ್ಚಿನ ಮಾಹಿತಿ ಇದೆ ಅಂತೇಳಿ ಫ್ಯಾಮಿಲಿಯವರು ಹೇಳಬೇಕು ಸುಪ್ರೀಂ ಕೋರ್ಟ್ಗೆ, ನಮ್ಮಲ್ಲಿ ಹೆಚ್ಚಿನ ಮಾಹಿತಿ ಇದೆ, ದಾಖಲೆ ಇದೆ, ಅವತ್ತು ನೀವು ತನಿಖೆ ಮಾಡಿದಾಗ ನಮಗೆ ಸಿಕ್ಕಿಲ್ಲ, ಈಗ ಸಿಕ್ಕಿದೆ, ದಯವಿಟ್ಟು ಅದನ್ನ ಮಾಡಿ ಅಂತ ಕೇಳ್ಕೊತಾ ಇರೋದು. ಯಾರೆಲ್ಲ ಹೋರಾಟ ಮಾಡ್ತಾ ಇದ್ರಿ ದಯವಿಟ್ಟು ಮಾಡಿ, ನಾವೆಲ್ಲರೂ ಸೇರಿ ಆ ಒಂದು ಸೌಜನ್ಯಗೆ ಏನು ನ್ಯಾಯ ದೊರಕಿಸುವಂತ ಪ್ರಯತ್ನ ಮಾಡೋಣ. ನಾವಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ತೋರಿಸ್ತಾ ಇದ್ವಿ. ಬಹಳ ಮುಖ್ಯವಾಗಿ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದೀವಿ, ನಾವಿಲ್ಲಿ ಧರ್ಮಸ್ಥಳನೋ ಅಲ್ಲಿರುವ ವೀರೇಂದ್ರ ಹೆಗಡೆ ಅವರು ಅಥವಾ ನಿಶ್ಚಲ್ ಜೈನ್ ಪರವಾಗ ಸುದ್ದಿ ಮಾಡ್ತಾ ಇದೀವಿ, ಖಡಾಖಂಡಿತವಾಗಿಯೂ ಅಲ್ಲ. ಮತ್ತೆ ಹೇಳ್ತಿದ್ವಿ, ನಮ್ಮ ಹತ್ರ ಇರೋ ಡಾಕ್ಯುಮೆಂಟ್, ಆ ಡಾಕ್ಯುಮೆಂಟ್ ಅನ್ನ ವೀಕ್ಷಕರ ಮುಂದೆ ಪಾರದರ್ಶಕವಾಗಿ ತೋರಿಸ್ತಿದ್ವಿ. ನನ್ನ ಕೈಲಿರೋದು ವೀಸಾ, ನಿಶ್ಚಲ್ ಜೈನ್ ಅವರಿಗೆ ಸಿಕ್ಕಿರ್ತಕ್ಕಂಥ ವೀಸಾ ಫೇಕ್ ಮಾಡ್ಲಿಕ್ಕಾಗತ್ತಾ? ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅಮೆರಿಕಾದ ಒಂದು ಯೂನಿವರ್ಸಿಟಿ ಮೇಲೆ ಪ್ರಭಾವ ತಂದು ಆ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ತರಿಸಿ ಆಗಬಹುದೇನೋ ವೀಸಾ? ಅಮೆರಿಕಾದ ಇಮಿಗ್ರೇಷನ್ ಅಧಿಕಾರಿಗಳನ್ನ ಕೂಡ ಕರಪ್ಟ್ ಮಾಡ್ಲಿಕ್ಕೆ ಸಾಧ್ಯವಾ? ಇಲ್ಲಿ ಕ್ಲಿಯರ್ ಆಗಿ ಏರ್ಪೋರ್ಟ್ಗೆ ಹೋಗೋರಿಗೆ, ಬೇರೆ ದೇಶಗಳಿಗೆ ಹೋಗಿರೋರಿಗೆ ಗೊತ್ತಿರುತ್ತೆ, ಸ್ಟ್ಯಾಂಪ್ ಇದೆ. ಯಾವತ್ತು ಭಾರತದಿಂದ ಆಚೆ ಹೋದ್ರು, ಯಾವತ್ತು ಭಾರತಕ್ಕೆ ವಾಪಸ್ ಬಂದ್ರು, ಡೇಟ್ಸ್ ಸಮೇತ. ಇದನ್ನ ಫೇಕ್ ಮಾಡ್ಲಿಕ್ಕಾಗತ್ತಾ? ಬೇಸಿಕ್ ಪ್ರಶ್ನೆ. ಇದರ ಜೊತೆಗೆ ಮತ್ತೊಂದಷ್ಟು ಮಾಹಿತಿ ಕೊಡಬಹುದಾ ಅಂತ ಹೇಳಿ ಗಿಳಿಯಾರು ಮೇಡಮ್, ಇಲ್ಲಿ ಬಹಳ ಮುಖ್ಯವಾದ ಅಂಶ ಏನಂದ್ರೆ ಸಂತೋಷ್ ರಾವ್ ಅವ್ರನ್ನ
ಜಾಮೀನ್ ಮೇಲೆ ಕರ್ಕೊಂಡು ಬರುವವರು, ಸಂತೋಷ್ ರಾವ್ ಅವ್ರನ್ನ ಬಿಡುಗಡೆ ಮಾಡಲಿಕ್ಕೆ ಹಣ ಖರ್ಚು ಮಾಡಿದವರು, ಸಂತೋಷ್ ರಾವ್ ಅವ್ರನ್ನ ನಿರಪರಾಧಿ ಅಂತ ಹೇಳಿ ಕೋರ್ಟ್ ಹೇಳದೇ ಇದ್ರು ಕೂಡ ಬೆನಿಫಿಟ್ ಆಫ್ ಡೌಟ್ ಅಡಿ ಸಂತೋಷ್ ರಾವ್ ಸಾಕ್ಷಿ ಆಧಾರಗಳ ಕೊರತೆಯ ಹಿನ್ನೆಲೆಯಲ್ಲಿ ಬಿಡುಗಡೆ ಆದ್ರೂ ಕೂಡ ಆತ ನಿರಪರಾಧಿ ಅಂತ ಹೇಳ್ತಾ ಇರುವವರು ಮಾಡಿಲ್ಲಪ್ಪ ಅಂತಲ್ಲ ಅಂತ ಅಲ್ಲ. ಆದ್ರೆ ತಪ್ಪೇ ಮಾಡಿಲ್ಲ, ನಿನ್ನ ಬಗ್ಗೆ ಸೂಕ್ತ ಸಾಕ್ಷ್ಯಾಧಾರಗಳು ಸಿಗ್ತಾ ಇದೆ. 100% ಸರ್. ಇವರು ಈ ಗಲಭೆ ಗೊಂದಲ ಬೇಡ, ಇವರು ಆತನ ಬ್ರೈನ್ ಮ್ಯಾಪಿಂಗಿಗೆ ಪಾಲಿಗ್ರಾಫ್ ಟೆಸ್ಟಿಗೆ ಒಪ್ಪಿಸ್ಲಿ, ಯಾಕೆ ಇದಾಗೋದಿಲ್ಲ? ಮುಗ್ದೋಯ್ತಲ್ಲ ಸಮಸ್ಯೆ. ವಸಂತ ಗಿಳಿಯಾರ್ ಅವರೇ, ಇಷ್ಟೆಲ್ಲ ದಾಖಲೆಗಳಿದ್ದು ಕೂಡ ನಿಶ್ಚಲ್ ಜೈನ್ ಭಾರತದಲ್ಲೇ ಇಲ್ಲ ಅನ್ನುವಂತ ಪೂರಕವಾದಂತ ಸಾಕ್ಷಿ ಇದ್ದು ಕೂಡ ನಿಶ್ಚಲ್ ಜೈನ್ ಇದ್ದಾರೆ ಅನ್ನುವಂತಹ ಆರೋಪ ಯಾಕೆ? ಅವ್ರ ಮೇಲೆ ಯಾಕೆ ಸಿಟ್ಟು ಅಂತ. ಈಗ ಈ ಆರೋಪಗಳು ಬಂದು ಇವರು ದಾಖಲೆಗಳನ್ನು ಕೊಟ್ಟ ನಂತರವೂ ನಿಶ್ಚಲ್ ಜೈನ್ ಅವರು ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಹಾಕಿ FRRO ಇಂದ ಒಂದು ಡಾಕ್ಯುಮೆಂಟ್ ಅನ್ನ ತರಿಸಿಕೊಂಡು ಸಹ ಕೊಡ್ತಾರೆ. ಅದರಲ್ಲಿ FRRO ಕೊಟ್ಟ ಡಾಕ್ಯುಮೆಂಟ್, ಟ್ರಾವೆಲ್ ಹಿಸ್ಟ್ರಿ ಎಲ್ಲವನ್ನ ಕೊಟ್ಟಿರ್ತಾರೆ. ನಿಶ್ಚಲ್ ಜೈನ್ ಮೇಲೆ ಈ ಹೆಸರನ್ನ ತಂದ್ರೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಬಹುದು ಎನ್ನುವುದು ಒಂದು ನೇರವಾದಂತ ಕಾರಣ. ನಾನಿಲ್ಲಿ ಆಗಿನ ಮಾತನ್ನ ಕಂಟಿನ್ಯೂ ಮಾಡೋದಾದ್ರೆ ಸರ್, 31/3/2021 ಹೈಕೋರ್ಟ್ ಹೇಳಿದ ಹಾಗೆ ಇವರು ಯಾವುದು 319 ಅಡಿ ಒಂದು ಅಪ್ಲಿಕೇಶನ್ ಅನ್ನ ಕೊಡ್ತಾರೆ, ಕೋ ಅಕ್ಯೂಸ್ಡ್ ಆಗಿ ಇವ್ರನ್ನ ಸೇರಿಸಬೇಕು ಅಂತ ಹೇಳಿ. ಆಗಲೂ ಕೂಡ ನಿಶ್ಚಲ್ ಜೈನ್ ಹೆಸರನ್ನ ಸೇರಿಸಲ್ಲ. ಯಾರು? ಚಂದಪ್ಪ ಗೌಡ 2018 PL ಹಾಕ್ತಾರಲ್ವಾ, ಆಗ ಮರು ತನಿಖೆ ಮಾಡಕ್ ಆಗಲ್ಲ. ನೀನ್ ಯಾರಪ್ಪ ಹಾಕ್ಲಿಕ್ಕೆ ಅಂತ ಅಲ್ಲಲ್ಲ, ಈಗ ಅರುಣ್ ಶ್ಯಾಮ್ ಅವ್ರ ಮೂಲಕ ಭಾರದ್ವಾಜ್ ಅಂತ ಹೇಳಿ ಹಾಕಿದಾಗ ನಿಮಗಿದು ಹಾಕಕ್ ಅವಕಾಶ ಇಲ್ಲ, ಅವ್ರ ಫ್ಯಾಮಿಲಿ ಹಾಕಬೇಕು ಅಂತ ಹೇಳ್ತಾರೆ. ಓಕೆ, ಆಗ ಅವ್ರ ಫ್ಯಾಮಿಲಿ ಆದಂತ ಸೌಜನ್ಯ ಅವರ ತಂದೆ ಆದಂತ ಚಂದಪ್ಪ ಗೌಡ್ರು ರಿಟ್ ಪಿಟಿಷನ್ ಮರು ತನಿಖೆ ಆಗ್ಬೇಕು ಅಂತ ಹಾಕಿದಾಗ ಫ್ಯಾಮಿಲಿ ಅವರು ಹಾಕ್ತಾರೆ. ಅದನ್ನ ರಿಜೆಕ್ಟ್ ಮಾಡ್ತಾ ಒಂದು ಅಂಶವನ್ನ ಬರೀತಾರೆ, ಕೋ ಅಕ್ಯೂಸ್ಡ್ ಇದ್ರೆ ನೀವು 319 ಅಪ್ಲಿಕೇಶನ್ ರೆಡಿ ಅದನ್ನ ಹಾಕಬಹುದು ಅಂತ ಹೇಳಿ. 319 ಅಪ್ಲಿಕೇಶನ್ ಹಾಕ್ತಾರೆ. ಆಗ ಯಾವುದು 31/3/2021 319 ಅಪ್ಲಿಕೇಶನ್ ಹಾಕ್ತಾರೆ. ಆಗ ಯಾರ್ಯಾರು ಸಾಕ್ಷಿ ಇದೆ ಅಂತ ಇವ್ರು ಹೇಳ್ತಾ ಇದ್ರಲ್ವಾ, ಆ ಸಾಕ್ಷಿಗಳನ್ನು ಇವ್ರು ಸೇರಿಸಬಹುದಿತ್ತು, ಅದಕ್ಕೆ ಅವಕಾಶ ಇತ್ತು. ಆದ್ರೂ ಕೂಡ ಆ ಸಂದರ್ಭದಲ್ಲಿ ಅವರು ಮಲ್ಲಿಕ್ ಜೈನ್, ಉದಯ್ ಜೈನ್ ಮತ್ತೆ ಧೀರಜ್ ಜೈನ್ ಹೆಸರನ್ನ ಮಾತ್ರ ಸೇರಿಸ್ತಾರೆ. ಅಲ್ಲಿ ಬೇರೆ ಯಾವ ಸಾಕ್ಷಿಗಳನ್ನು ಕೂಡ ಅವರು ತರೋದಿಲ್ಲ. ಇವರಿಗೆ ನಾಲೆಜ್ ಇಲ್ಲ ಅಂತ ಇಟ್ಕೊಳ್ಳೋಣ, ಯಾರು? ಸೌಜನ್ಯ ಮನೆಯವರಿಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಆದ್ರೆ ಕ್ರಿಮಿನಾಲಜಿಯನ್ನ ಸ್ಟಡಿ ಮಾಡಿರುವಂತ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ನನ್ನ ಕೈಯಲ್ಲಿ ಸಾಕ್ಷಿ ಇದೆ, ಹಾರ್ಡ್ ಡಿಸ್ಕ್ ಅಲ್ಲಿ ಇದೆ, ನೋಡಿದವ್ರು. ಈಗ ನಮಗೆ ಇದರಲ್ಲಿ ನಿಶ್ಚಲ್ ಜೈನೋ, ಉದಯ್ ಜೈನೋ, ಧೀರಜ್ ಜೈನೋ, ಮಲ್ಲಿಕ್ ಜೈನೋ ಇದರಲ್ಲಿ ಏನಾದ್ರೂ ಇನ್ವಾಲ್ವ್ ಆಗಿದ್ದಾರೆ ಅಂತಂದ್ರೆ ಅವರಿಗೆ ಶಿಕ್ಷೆ ಆಗಬೇಕು. 100% ಆಗ್ಬೇಕು ಸರ್. ನಾನು ಹೇಳೋದು ಸಾಕ್ಷಿ ಇದೆ ಅಂತ ಬೀದಿ ಹೋರಾಟ ಮಾಡ್ತಾ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳುವವರು ಆ ಸಾಕ್ಷಿಯನ್ನ ನೀವು ಹೇಳಿದಾಗೆ ಸಲ್ಲಿಸಬೇಕಾದದ್ದು ಕೋರ್ಟ್ಗೆ ಸಾಕ್ಷಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇರೋದು 319 ಅಪ್ಲಿಕೇಶನ್ ಮೂಲಕ ಸಾಕ್ಷಿಯನ್ನ ಕೊಡಬಹುದು. ಒಂದ್ ಕಡೆ ಅವ್ರು ಹೇಳ್ತಾರೆ ಸಾಕ್ಷಿ ಕೊಟ್ರೆ ಅವರ ಹೆಣ ನೇತ್ರಾವತಿಯಲ್ಲಿ ತೇಲತ್ತೆ ಅಂತ ಹೇಳಿ. ಕೋರ್ಟ್ ಅದಕ್ಕೂ ಕೂಡ ಅವಕಾಶ ಕೊಟ್ಟಿದೆ. ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಸಾಕ್ಷಿಯನ್ನ ಸಲ್ಲಿಸಲಿಕ್ಕೆ ಕೋರ್ಟ್ ನಲ್ಲಿ ಅವಕಾಶ ಇದೆ. ಆದ್ರೆ ಇವ್ರು ಯಾಕೆ ಇದುವರೆಗೂ ಮಾಡಿಲ್ಲ? ಮೊನ್ನೆ ಸಹ ಹೈಕೋರ್ಟ್ ಅದನ್ನ ರಿಜೆಕ್ಟ್ ಮಾಡ್ತದೆ, ಸುಪ್ರೀಂ ಕೋರ್ಟಿಗೆ ಹೋಗಬಹುದು. ಇನ್ನೊಂದು ಇಲ್ಲ, 90 ದಿನಗಳ ಕಾಲಾವಕಾಶ ಇತ್ತು ಮೊನ್ನೆ ಮನೆಯವರಿಗೆ ಕಾಲಾವಕಾಶ. ಇದರ ಮಿಡ್ಲಲ್ಲಿ ಒಂದು ಹೇಳ್ಬಿಡ್ತೀನಿ ವೀಕ್ಷಕರೇ. ಒಂದು ಇಲ್ಲಿ ನೋಡಿ, ಇಲ್ಲಿ ನಾವು ಈಗಲೂ ಇರೋದು ಸೌಜನ್ಯ ಪರವಾಗಿ ನ್ಯಾಯ ಸಿಗಬೇಕು ಅಂತ ಹೇಳಿ. ಒಂದು ವೇಳೆ ಈಗ ಹೇಳ್ತೀನಿ, ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಸೌಜನ್ಯ ಪರವಾಗಿ ಹೆಸರು ಕೇಳಿ ಬಂದದೆಷ್ಟು? ಒಂದು ಸಂತೋಷ್ ರಾವ್, ಇನ್ನೊಂದು ನಿಶ್ಚಲ್ ಜೈನು, ಉದಯ್ ಜೈನು, ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನು. ಇವರನ್ನೆಲ್ಲ ಮತ್ತೊಮ್ಮೆ ತನಿಖೆಗೊಳಪಡಿಸಿ ಮತ್ತೊಮ್ಮೆ ಬ್ರೈನ್ ಮ್ಯಾಪಿಂಗ್ ಮಾಡಿ ಆಮೇಲೆ ಏನು ಎಕ್ಸ್ಟ್ರಾ ದಾಖಲೆಗಳಿದೆಯೋ ಕೊಡಿ. ನಮಗೆ ಯಾವನೇ ಆಗಿರ್ಲಿ ಸರ್, ಯಾವನೇ ಆಗಿರ್ಲಿ, ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮನೆ ಸಣ್ಣ ಮನೆ ವಿಚಾರ ಅಲ್ಲ, ಯಾವನೇ ಆಗಿರ್ಲಿ ಆತನ ವಿರುದ್ಧ ಕ್ರಮ ಕೈಗೊಳ್ಳುವುದಿದ್ರೆ, ಆತನಿಗೆ ಶಿಕ್ಷೆ ಆಗೋದಿದ್ರೆ ಇರುವಂತಹ ಒಂದೇ ಒಂದು ಅವಕಾಶ ಏನಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ನಮ್ಮ ಬಳಿ ಹೆಚ್ಚಿನ ಮಾಹಿತಿ ಇದೆ ಅಂತೇಳಿ ಫ್ಯಾಮಿಲಿ ಅವರು ಹೇಳಬೇಕು ಸುಪ್ರೀಂ ಕೋರ್ಟ್ಗೆ, ನಮ್ಮಲ್ಲಿ ಹೆಚ್ಚಿನ ಮಾಹಿತಿ ಇದೆ, ದಾಖಲೆ ಇದೆ, ಅವತ್ತು ನೀವು ತನಿಖೆ ಮಾಡಿದಾಗ ನಮಗೆ ಸಿಕ್ಕಿಲ್ಲ, ಈಗ ಸಿಕ್ಕಿದೆ, ದಯವಿಟ್ಟು ಅದನ್ನ ಮಾಡಿ ಅಂತ ಕೇಳ್ಕೊತಾ ಇರೋದು. ಯಾರೆಲ್ಲ ಹೋರಾಟ ಮಾಡ್ತಾ ಇದ್ರಿ ದಯವಿಟ್ಟು ಮಾಡಿ, ನಾವೆಲ್ಲರೂ ಸೇರಿ ಆ ಒಂದು ಸೌಜನ್ಯಗೆ ಏನು ನ್ಯಾಯ ದೊರಕಿಸುವಂತ ಪ್ರಯತ್ನ ಮಾಡೋಣ. ನಾವಲ್ಲಿ ಕೆಲವೊಂದು ಡಾಕ್ಯುಮೆಂಟ್ ಗಳನ್ನ ತೋರಿಸ್ತಾ ಇದ್ವಿ. ಬಹಳ ಮುಖ್ಯವಾಗಿ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದೀವಿ, ನಾವಿಲ್ಲಿ ಧರ್ಮಸ್ಥಳನೋ ಅಲ್ಲಿರುವ ವೀರೇಂದ್ರ ಹೆಗಡೆ ಅವರು ಅಥವಾ ನಿಶ್ಚಲ್ ಜೈನ್ ಪರವಾಗ ಸುದ್ದಿ ಮಾಡ್ತಾ ಇದೀವಿ, ಖಡಾಖಂಡಿತವಾಗಿಯೂ ಅಲ್ಲ. ಮತ್ತೆ ಹೇಳ್ತಿದ್ವಿ, ನಮ್ಮ ಹತ್ರ ಇರೋ ಡಾಕ್ಯುಮೆಂಟ್, ಆ ಡಾಕ್ಯುಮೆಂಟ್ ಅನ್ನ ವೀಕ್ಷಕರ ಮುಂದೆ ಪಾರದರ್ಶಕವಾಗಿ ತೋರಿಸ್ತಿದ್ವಿ. ನನ್ನ ಕೈಲಿರೋದು ವೀಸಾ, ನಿಶ್ಚಲ್ ಜೈನ್ ಅವರಿಗೆ ಸಿಕ್ಕಿರ್ತಕ್ಕಂಥ ವೀಸಾ ಫೇಕ್ ಮಾಡ್ಲಿಕ್ಕಾಗತ್ತಾ? ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅಮೆರಿಕಾದ ಒಂದು ಯೂನಿವರ್ಸಿಟಿ ಮೇಲೆ ಪ್ರಭಾವ ತಂದು ಆ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ತರಿಸಿ ಆಗಬಹುದೇನೋ ವೀಸಾ? ಅಮೆರಿಕಾದ ಇಮಿಗ್ರೇಷನ್ ಅಧಿಕಾರಿಗಳನ್ನ ಕೂಡ ಕರಪ್ಟ್ ಮಾಡ್ಲಿಕ್ಕೆ ಸಾಧ್ಯವಾ? ಇಲ್ಲಿ ಕ್ಲಿಯರ್ ಆಗಿ
ಕ್ಲಿಯರ್ ಆಗಿ ಏರ್ಪೋರ್ಟ್ಗೆ ಹೋಗೋರ್ಗೆ, ಬೇರೆ ದೇಶಗಳಿಗೆ ಹೋಗಿರೋರಿಗೆ ಗೊತ್ತಿರುತ್ತೆ, ಸ್ಟ್ಯಾಂಪ್ ಇದೆ. ಯಾವತ್ತು ಭಾರತದಿಂದ ಆಚೆ ಹೋದ್ರು, ಯಾವತ್ತು ಭಾರತಕ್ಕೆ ವಾಪಸ್ ಬಂದ್ರು, ಡೇಟ್ಸ್ ಸಮೇತ. ಇದನ್ನ ಫೇಕ್ ಮಾಡ್ಲಿಕ್ಕಾಗತ್ತಾ? ಬೇಸಿಕ್ ಪ್ರಶ್ನೆ. ಇದರ ಜೊತೆಗೆ ಮತ್ತೊಂದಷ್ಟು ಮಾಹಿತಿ ಕೊಡಬಹುದಾ ಅಂತ ಹೇಳಿ ಗಿಳಿಯಾರು. ಮೇಡಮ್, ಇಲ್ಲಿ ಬಹಳ ಮುಖ್ಯವಾದ ಅಂಶ ಏನಂದ್ರೆ, ಸಂತೋಷ್ ರಾವ್ ಅವ್ರನ್ನ ಜಾಮೀನ್ ಮೇಲೆ ಕರ್ಕೊಂಡು ಬರುವವರು, ಸಂತೋಷ್ ರಾವ್ ಅವ್ರನ್ನ ಬಿಡುಗಡೆ ಮಾಡಲಿಕ್ಕೆ ಹಣ ಖರ್ಚು ಮಾಡಿದವರು, ಸಂತೋಷ್ ರಾವ್ ಅವ್ರನ್ನ ನಿರಪರಾಧಿ ಅಂತ ಹೇಳಿ ಕೋರ್ಟ್ ಹೇಳದೇ ಇದ್ರು ಕೂಡ ಬೆನಿಫಿಟ್ ಆಫ್ ಡೌಟ್ ಅಡಿ ಸಂತೋಷ್ ರಾವ್ ಸಾಕ್ಷಿ ಆಧಾರಗಳ ಕೊರತೆಯ ಹಿನ್ನೆಲೆಯಲ್ಲಿ ಬಿಡುಗಡೆ ಆದ್ರೂ ಕೂಡ ಆತ ನಿರಪರಾಧಿ ಅಂತ ಹೇಳ್ತಾ ಇರುವವರು ಮಾಡಿಲ್ಲಪ್ಪ ಅಂತಲ್ಲ ಅಂತ ಅಲ್ಲ, ಆದ್ರೆ ತಪ್ಪೇ ಮಾಡಿಲ್ಲ, ನಿನ್ನ ಬಗ್ಗೆ ಸೂಕ್ತ ಸಾಕ್ಷ್ಯಾಧಾರಗಳು ಸಿಗ್ತಾ ಇದೆ 100% ಸರ್. ಇವರು ಈ ಗಲಭೆ ಗೊಂದಲ ಬೇಡ, ಇವರು ಆತನ ಬ್ರೈನ್ ಮ್ಯಾಪಿಂಗಿಗೆ, ಪಾಲಿಗ್ರಾಫ್ ಟೆಸ್ಟಿಗೆ ಒಪ್ಪಿಸ್ಲಿ, ರೈಟ್. ಯಾಕೆ ಇದಾಗೋದಿಲ್ಲ? ಇದು ಮುಗ್ದೋಯ್ತಲ್ಲ ಸಮಸ್ಯೆ.